ಇದೇನು ವ್ಯಾಪಾರನಾ? ಇದು ರಾಜಕಾರಣ. ಸಿದ್ದರಾಮಯ್ಯನವರೇ ನಮ್ಮ ಸರ್ಕಾರ ಮಾಡಿಕೊಡ್ತಾರೆ. ಜಮೀರ್ ಅಹಮದ್ ಅವ್ರಿಗೂ ಪೊಲಿಟಿಕಲ್ ಲ್ಯಾಂಗ್ವೇಜ್ ಗೊತ್ತಿಲ್ಲ. ರಾಜ್ಯ ಸರ್ಕಾರ ಸಂಕಷ್ಟಕ್ಕೀಡಾದಕ್ಕೆಲ್ಲ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡುವ ಮೂಲಕ ಸಾಕಷ್ಟು ಸುದ್ದಿರುವಂಥ ಜಮೀರ್ ಅಹಮದ್ ಮತ್ತು ರವಿ ಗಾಣಿಗ ಇವರ ಹೇಳಿಕೆಗಳ ಮೇಲೆ ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿಯ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಇತ್ತ CM ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಸಂಕಷ್ಟದ ನಡುವೆ ಈ ರೀತಿ ಹೇಳಿಕೆಗಳಾಗ್ತಿದ್ದಾವೆ. ಆದರೆ ಪಕ್ಷದಲ್ಲೂ ಕೂಡ ಕ್ರಮ ಆಗ್ತಿಲ್ಲ. ಇತ್ತ ಸರ್ಕಾರ ಏನು ಮಾಡ್ತಾ ಇದೆ, ಅಧಿಕಾರಿಗಳು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೌನ ವಹಿಸ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ವಿಚಾರಕ್ಕೆ ನಮ್ಮ ಜೊತೆ ಮಾತಾಡೋದಕ್ಕೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಸರ್ ಇದ್ದಾರೆ. ಸರ್, ಇದು ನುಣುಚಿಕೊಳ್ಳುವಂಥ ತಂತ್ರನ ಇವ್ರದ್ದು? ಸಹಜವಾಗಿ ಅವರು ನುಳಿಸ್ಕೊಳ್ಬೇಕು ಅನ್ನೋದೇ ಅವ್ರ ಉದ್ದೇಶ ಇದೆ. ಅದರಿಂದಾಗಿ ನಮ್ಮ ಮೇಲೆ ಆಪಾದನೆಗಳನ್ನು ಮಾಡೋದು, ಅವ್ರ ಮೇಲೆ ಆಪಾದನೆಗಳು ಬಂದಾಗ ಅದನ್ನು ಬೇರೆ ಯಾವುದೋ ನಮ್ಮ ಮೇಲೆ ಹಾಕಿ ಅದನ್ನು ಡೈವರ್ಟ್ ಮಾಡೋದು ಅವರ ತಂತ್ರಗಾರಿಕೆ. ಸರಿ, ಜಮೀರ್ ಅಹಮದ್ ಅವರು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಿರೋದು ಇದೇ ಮೊದಲೇನಲ್ಲ ಅಲ್ವಾ? ಜಮೀರ್ ಅಹಮದ್ ಅವ್ರಿಗೂ ಪೊಲಿಟಿಕಲ್ ಲ್ಯಾಂಗ್ವೇಜ್ ಗೊತ್ತಿಲ್ಲ. ಅವರು ಬರೀ ವ್ಯಾಪಾರ ಮಾಡ್ಕೊಂಡಿದ್ದವರು. ಏನೋ ಅಕಸ್ಮಾತಾಗಿ ರಾಜಕಾರಣಕ್ಕೆ ಬಂದಿರೋದ್ರಿಂದ ಅವ್ರಿಗೇನಾಗಿದೆ ಅಂತಂದರೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ. ಅವ್ರಿಗೆ ಹೇಳಿಕೊಡೋರು ಇಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಏನಾಗಿದೆ ಅಂತಂದರೆ ಇಡೀ ಕಾಂಗ್ರೆಸ್ ಪಕ್ಷ ಒಂದು ಸಮುದಾಯವನ್ನು ಓಲೈಕೆ ಮಾಡಲಿಕ್ಕೆ ಶುರು ಮಾಡಿದಾಗ ಈಗ ಅವರು ಬಹು ಮುಖ್ಯ ಅನ್ನೋದು ಆಗೋಗಿದೆ. ಅವ್ರಿಗೆ ಏನನ್ಸಿದೆ, ಕಾಂಗ್ರೆಸ್ ನಾವು ಏನು ಮಾಡಿದ್ರು ಕಾಂಗ್ರೆಸ್ಸು ನಮ್ಮನ್ನು ತಿರಸ್ಕಾರ ಮಾಡೋ ಪೊಸಿಷನ್ನಲ್ಲಿಲ್ಲ, ಅದರಿಂದ ನಾವು ಏನು ಬೇಕಾದರೂ ಮಾಡ್ಬೋದು ಅಂತ ಅವ್ರಿಗೂ ಅನಿಸಿದೆ. ಇವ್ರನ್ನೇನಾದರೂ ನಾವು ಮಾತಾಡಿಸಿದರೆ ಇವರೆಲ್ಲ ನಮ್ಮನ್ನು ಕೈ ಬಿಟ್ಟು ಹೋದರೆ ನಮ್ಮ ಪಕ್ಷಕ್ಕೆ ಉಳಿಗಾಲ ಇಲ್ಲ ಅನ್ನೋದು ಕಾಂಗ್ರೆಸ್ಗೆ ಅನಿಸಿದೆ. ಇವೆರಡೂ ಕೂಡ ಒಂದಕ್ಕೊಂದು ಜಾಯಿಂಟ್ ಆಗಿರೋದ್ರಿಂದ ಬಿಟ್ಟುಕೊಡೋ ಪರಿಸ್ಥಿತಿಯಲ್ಲಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಕಾಂಗ್ರೆಸ್ ಹೈಕಮಾಂಡು ಟೋಟಲಿ ವೀಕ್ ಆಗೋಗಿದೆ. ಕಾಂಗ್ರೆಸ್ ಹೈಕಮಾಂಡು ಯಾವುದೇ ರೀತಿಯ ತೀರ್ಮಾನ ತೆಗೆದುಕೊಳ್ಳೋ ಪರಿಸ್ಥಿತಿಯಲ್ಲಿ ಅದಿಲ್ಲ. ಹಾಗಾಗಿ ಆನೆ ನಡೆದಿದ್ದೇ ದಾರಿ ಅಂತಾರಲ್ಲ, ಹಾಗೆ ಈಗ ಇವ್ರದ್ದು ನಡೆದಿದ್ದೇ ದಾರಿ ಆಗಿದೆ. ಪರಿಸ್ಥಿತಿ ಅದ್ಮೀರಿ ಹೋಗಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಅವರೇ ಅನುಭವಿಸ್ತಾರೆ. ಈಗ 100 ಕೋಟಿ ಆಫರ್, BJPಯಿಂದ 50 ಕೋಟಿ ಆಫರ್ ಅಂತ ಗಾಣಿಗ ಅವರು ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಸರ್ಕಾರ ಅವ್ರದ್ದೇ ಇದೆಯಲ್ವ, ಕ್ರಮ ಕೈಗೊಳ್ಬೋದಲ್ವ ನಿಮ್ಮ ಮೇಲೆ? ನೋಡಿ, ಆಪಾದನೆ ಮಾಡೋದು ಅಷ್ಟೇ ಗೊತ್ತು ಅವ್ರಿಗೆ. ಯಾಕೆ ಅಂದರೆ ಅದು ಸುಳ್ಳು ಅಂತ ಅವ್ರಿಗೂ ಗೊತ್ತು. ರವಿ ಗಾಣಿಗೆ ಅವರು ಯಾಕೆ ಆ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ ಭಾಳ ಜನರಿಗೆ ಗೊತ್ತಿಲ್ಲ. ಬಹುಶಃ ನನ್ನ ರೇಟು ಇದು 100 ಕೋಟಿ ಕೊಟ್ಟರೆ ನಾನು ಬರ್ತೀನಿ ಅನ್ನೋದು ಅವ್ರ ವಾದ ಇರಬೇಕು. ಯಾಕಂದರೆ ನಾವ್ಯಾರು 1 ಕೋಟಿನೂ ಇವರಿಗೆ ಕೊಡೋದಿಲ್ಲ, ಯೋಗ್ಯರಲ್ಲ. ಇವರೆಲ್ಲ 1 ಕೋಟಿಗೂ ಯೋಗ್ಯರಲ್ಲ. ಯಾಕೆ ಕೊಡ್ತಾರೆ? ಇದೇನು ವ್ಯಾಪಾರನಾ? ಇದು ರಾಜಕಾರಣ. ಇದು ವ್ಯಾಪಾರ ಅಲ್ಲ, ವ್ಯಾಪಾರೀಕರಣ ಮಾಡಬಾರ್ದು. ಆದ್ದರಿಂದ ನಾವು ಅದನ್ನು ಮಾಡೋದಿಲ್ಲ. ಅಂಥ ಪರಿಸ್ಥಿತಿ ಬಂದಾಗ ಸಿದ್ದರಾಮಯ್ಯನವರೇ ನಮ್ಮ ಸರ್ಕಾರ ಮಾಡಿಕೊಡ್ತಾರೆ. ನಮಗೇನು ಕಷ್ಟ ಇಲ್ಲ. 2009ರಲ್ಲಿ ಯಾರು ನಮಗೆ ಸರ್ಕಾರ ಮಾಡಿಕೊಟ್ಟಿದ್ದು? ಆವತ್ತು ಇಂಡಿಪೆಂಡೆಂಟ್ಗಳನ್ನೆಲ್ಲ ಬೇಗ ಹೋಗ್ರಿ ಅಂತೇಳಿ BJP ಕಳಿಸಿ ನಮ್ಮ ಸರ್ಕಾರ ಮಾಡಿಕೊಟ್ಟಿದ್ದೇನೆ ಸಿದ್ದರಾಮಯ್ಯ. ಆಮೇಲೆ 1919ರಲ್ಲಿ ನಮ್ಮ ಸರ್ಕಾರ ಮಾಡಿಕೊಟ್ಟಿದ್ದೆ 18 ಜನರನ್ನ ಕಳಿಸಿ ಸರ್ಕಾರ ಮಾಡಿಕೊಟ್ಟಿದ್ದೆ ಸಿದ್ದರಾಮಯ್ಯ. ಅಂಥ ಪರಿಸ್ಥಿತಿ ಬಂದಾಗ ಸಿದ್ದರಾಮಯ್ಯನವ್ರನ್ನೇ ಅಪ್ರೋಚ್ ಮಾಡ್ತೀವಿ ನಾವು. ಸಿದ್ದರಾಮಯ್ಯನವರೇ ನಮ್ಗೆ ಸರ್ಕಾರ ಮಾಡಿಕೊಡ್ತಾರೆ, ಏನು ತೊಂದರೆ ಇಲ್ಲ. ಈಗ CM ಅವರು ಆರೋಪ ಮಾಡಿದ್ದಾರೆ, ಅದನ್ನು ಕೆಲವು DCM ಸಮರ್ಥನೆ ಮಾಡ್ಕೊತಿದ್ದಾರೆ. ಕೆಲವಷ್ಟು ನಾಯಕರು ನಾವು ಯಾವುದೇ ಆಮಿಷಕ್ಕೆ ಒಳಗಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಹಿಂದೆ ಆಫರ್ ಬಂದಿತ್ತು ಅಂತಲೂ ಹೇಳ್ತಿದ್ದಾರೆ. ನೋಡಿ, ಇದಕ್ಕೆ ಸರಿಯಾಗಿ ಅವರು ಶಾಸಕರೇ ಉತ್ತರ ಕೊಟ್ಟಿದ್ದಾರೆ. ನಮಗೆ ಯಾವುದೂ ಆಫರ್ ಬಂದಿಲ್ಲ, ನಮ್ಮನ್ನು ಯಾರೂ ಅಪ್ರೋಚ್ ಮಾಡಿಲ್ಲ ಅಂತ. ಸಾಕಲ್ಲ ಅವ್ರ ಮುಖಕ್ಕೆ ಮಂಗಳಾರತಿ. ಅದರಿಂದ ಸುಳ್ಳು ಹೇಳೋದ್ರಿಂದ ಏನು ಸಾಧನೆ ಮಾಡೋಕ್ಕಾಗೋದಿಲ್ಲ, ತಿಳ್ಕೊಳ್ಬೇಕು. ಅವರು ಜಮೀರ್ ಅವ್ರ ಮೇಲೆ ಶಿಸ್ತು ಕ್ರಮ ಆಗ್ತಿಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ. ಕೆಲವೊಂದಿಷ್ಟು ನಾಯಕರು ಅವರೇ ಅಸಮಾಧಾನ ಆಗ್ತಿದ್ದಾರೆ. ಸಚಿವರು, ಶಾಸಕರು ಹೈಕಮಾಂಡಿಗೆ ದೂರು ಕೂಡ ಕೊಟ್ಟಿದ್ದಾರೆ. ನಾನು ಹೇಳಿದೆ ಅಲ್ಲ ಮೊದಲೇ, ದೂರು ಯಾರೇ ಕೊಡಲಿ ಅವರ ವಿರುದ್ಧವಾಗಿ ಕ್ರಮ ಜರುಗಿಸಲಿಕ್ಕೆ ಕಾಂಗ್ರೆಸ್ನಲ್ಲಿ ಯಾರಿಗೂ ತಾಕತ್ತಿಲ್ಲ, ಅಷ್ಟೇ. ಇದಿಷ್ಟು ಛಲವಾದಿ ನಾರಾಯಣಸ್ವಾಮಿ ಅವರ ಮಾತು. ಜಮೀರ್ ಮತ್ತು ರವಿ ಗಾಣಿಗ ಅವರು ಅವರ ಸರ್ಕಾರವನ್ನು ಸೇಫ್ ಮಾಡ್ಕೊಳ್ಳೋದಕ್ಕೆ ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾರೆ. ಒಂದು ರೀತಿ ಆ ರೀತಿಯ ಸಂದರ್ಭ ಬಂದರೆ ಸಿದ್ದರಾಮಯ್ಯನವರೇ ನಮಗೆ ಅಧಿಕಾರ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.